ವನ್ಯ ಪ್ರಾಣಿಗಳ ಹಾವಳಿಯಿಂದ ತತ್ತರಿಸಿರುವ ಕಾಡಂಚಿನಲ್ಲಿರುವ ರೈತರ ಕಬ್ಬು ಸಾಗಾಟಕ್ಕೆ ಆದ್ಯತೆಯಡಿ ಅವಕಾಶವನ್ನು ನೀಡುವಂತೆ ಪ್ರಭಾರಿ ಉಪತಹಶೀಲ್ದಾರರ ಮೂಲಕ ದಾಂಡೇಲಿ ತಾಲೂಕಿನ ಬೊಮ್ಮನಹಳ್ಳಿಯಲ್ಲಿ ರೈತರಿಂದ ಮನವಿ ಸಲ್ಲಿಕೆ. ವನ್ಯ ಪ್ರಾಣಿಗಳ ಹಾವಳಿಯಿಂದಾಗಿ ತತ್ತರಿಸಿರುವ ಕಾಡಂಚಿನಲ್ಲಿರುವ ರೈತರ ಕಬ್ಬು ಸಾಗಾಟಕ್ಕೆ ಮೊದಲ ಆದ್ಯತೆಯನ್ನು ನೀಡಬೇಕೆಂದು ಆಗ್ರಹಿಸಿ ದಾಂಡೇಲಿ ತಾಲೂಕಿನ ಬೊಮ್ಮನಹಳ್ಳಿಯಲ್ಲಿ ಇಂದು ಸೋಮವಾರ ಮಧ್ಯಾಹ್ನ 3:30 ಗಂಟೆ ಸುಮಾರಿಗೆ ಬೊಮ್ಮನಹಳ್ಳಿ, ಶಿರಗೂರು, ಕೇಗದಾಳ, ಡೋನ್ ಶಿರಗೂರು ಮೊದಲಾದ ಹಳ್ಳಿಗಳ ರೈತರು ಕಬ್ಬು ಬೆಳೆಗಾರರ ಸಂಘದ ಜಿಲ್ಲಾಧ್ಯಕ್ಷರಾದ ಕುಮಾರ್ ಬೊಬ್ಬಾಟಿ ಮತ್ತು ಕಬ್ಬು ಬೆಳೆಗಾರರ ಹೋರಾಟಗಾರರಾದ ನಾಗೇಂದ್ರ ಜೀವೋಜಿಯವರ ನೇತೃತ್ವದಲ್ಲಿ ಪ್ರಭಾರಿ ಉಪತಹಶೀಲ್ದಾರ್ ಗೋಪಿ ಚವ್ಹಾಣ್ ಅವರಿಗೆ ಲಿಖಿತ ಮನವಿಯನ್ನು ಸಲ್ಲಿಸಿದರು. ಮನವಿಯಲ್ಲಿ ಈ ಭಾಗದ ಗ್ರಾಮಗಳ ರೈತರ ಹೊಲ ಗದ್ದೆಗಳಿಗೆ ವನ್ಯಪ್ರಾಣಿಗಳ ಹಾವಳಿ ನಿಯಂತ್ರಣಕ್ಕೆ ಬಾರದ ರೀತಿಯಲ್ಲಿ ಇದ್ದು, ಇದರಿಂದ ಸ್ಥಳೀಯ ರೈತರು ತೀವ್ರ ಸಂಕಷ್ಟವನ್ನು ಅನುಭವಿಸುವಂತಾಗಿದೆ. ಈ ನಿಟ್ಟಿನಲ್ಲಿ ಸ್ಥಳೀಯ ರೈತರು ಬೆಳೆದ ಕಬ್ಬನ್ನು ಆದ್ಯತೆಯ ಮೇಲೆ ಸಕ್ಕರೆ ಕಾರ್ಖಾನೆಯವರು ಖರೀದಿಸಲು ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕೆಂದು ಆಗ್ರಹಿಸಲಾಗಿದೆ. ಒಂದು ವೇಳೆ 4 ದಿನದ ಒಳಗಡೆ ಇದಕ್ಕೆ ಸ್ಪಂದಿಸದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ಮಾಡುವುದಾಗಿ ಮನವಿಯಲ್ಲಿ ಎಚ್ಚರಿಕೆಯನ್ನು ನೀಡಲಾಗಿದೆ. ಈ ಸಂದರ್ಭದಲ್ಲಿ ಸ್ಥಳೀಯ ಉಪ ವಲಯಾರಣ್ಯಾಧಿಕಾರಿ ಚೇತನ್ ಹುಡೇದ್ ಹಾಗೂ ಅಂಬಿಕಾನಗರ ಠಾಣೆಯ ಪೊಲೀಸರು ಉಪಸ್ಥಿತರಿದ್ದರು. ಮನವಿ ನೀಡುವಾಗ ಸ್ಥಳೀಯ ರೈತರಾದ ಮಾರುತಿ ಗೌಡ ಮಿರಾಶಿ, ಕಲ್ಲಪ್ಪ ಮಿರಾಶಿ, ಶಿವಾನಂದ ಮಿರಾಶಿ, ಕೃಷ್ಣ ಕೆ ಮಿರಾಶಿ, ವಿಷ್ಣು ಮಿರಾಶಿ, ದೀಪಕ್ ಜೆ ಮಿರಾಶಿ, ಮಂಜುನಾಥ್ ವಾಡೇಕರ್, ಲಕ್ಷ್ಮಣ್ ಚರಟ್ಕರ್ ಹಾಗೂ ಸ್ಥಳೀಯ ರೈತರು ಉಪಸ್ಥಿತರಿದ್ದರು. ನಾವು ಬೊಮ್ಮನಹಳ್ಳಿ ಗ್ರಾಮಕ್ಕೆ ಬಂದಿದ್ದೀವಿ. ಬೊಮ್ಮನಹಳ್ಳಿ, ಶಿರಗೂರು, ಡೋನ್ ಶಿರಗೂರು, ಕೆಗದಾಳ ಹಾಗೂ ಹಲವಾರು ಹಳ್ಳಿಗಳು ಅದಾವ. ಆ ಹಳ್ಳಿಗಳಲ್ಲಿ ಕಾಡು ಪ್ರಾಣಿಗಳ ಬಹಳಷ್ಟು ತೊಂದರೆ ಆಗಿದ್ದರಿಂದ ಇವತ್ತು ಅರಣ್ಯ ಇಲಾಖೆಯವರು ಬಂದಾರ, ಪೊಲೀಸ್ ಇಲಾಖೆಯವರು ಬಂದಾರ, ಕಂದಾಯ ಇಲಾಖೆಯವರು ಬಂದಾರ, ನಮ್ಮ ಹಳೆಯಾದ ಸಕ್ಕರೆ ಕಾರ್ಖಾನೆಯವರು ಬಂದಾರ. ದಾಂಡೇಲಿ ತಾಲೂಕಿಗೆ ಅನ್ಯಾಯ ಆಗ್ತಾ ಇದೆ. ದಾಂಡೇಲಿ ತಾಲೂಕಿನ ಏನು ಕಾಡಂಚಿನಲ್ಲಿ ಇರುವಂಥ ಈ ರೈತರಿದ್ದಾರೆ, ಈ ಒಂದು ರೈತರ ರಕ್ಷಣೆ ಆಗಬೇಕು. ಆಗಿಲ್ಲ ಅಂತಂದ್ರೆ ಇವರಿಗೆ ನಾವು 4 ದಿವಸ ಗಡುವು ಕೊಟ್ಟು ನಾವು ಒಂದು ಅರ್ಜಿ ಕೊಟ್ಟೇವೆ, ಎಲ್ಲ ನಮ್ಮ ರೈತರು ಸೇರಿ. ಅಕಸ್ಮಾತ್ ಆಗಿ ಈ ನಮ್ಮ ಬೇಡಿಕೆ ಏನಾದರೂ ಒಂದು ಸರಿಯಾದಂಥ ಬೇಡಿಕೆ ಏನಾದರೂ ಈಡೇರಿಸಲಿಲ್ಲ ಅಂದ್ರೆ ಬಹುತೇಕ ನಾವು ದಾಂಡೇಲಿ ಒಳಗೆ ಆಗಲಿ ಇಲ್ಲೇ ಎಲ್ಲಾದರೂ ನಾವು ರಸ್ತೆ ಬಂದ್ ಮಾಡಿ ನಾವು ಪ್ರತಿಭಟನೆ ಮಾಡಬೇಕಾಗ್ತೈತಿ. ಇದಕ್ಕೆ ದಾಂಡೇಲಿ ಹಾಗೂ ಎಲ್ಲ ತಾಲೂಕಿನ ಪ್ರಜ್ಞಾವಂತ ಜನ 100ಕ್ಕೆ 100 ಇದಕ್ಕೆ ಬೆಂಬಲ ಕೊಡ್ತಾರೆ. ಎಲ್ಲ ರೈತ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ವಕೀಲರ ಪರ ಸಂಘಟನೆಗಳು, ಎಲ್ಲ ಇಲಾಖೆಯವರು ಇದಕ್ಕೆ ನಮಗೆ ಬೆಂಬಲ ಕೊಡ್ತಾರೆ. ಇದರಲ್ಲಿ ಏನಾದರೂ ಲಾ ಆ್ಯಂಡ್ ಆರ್ಡರ್ ಏನಾದರೂ ಪ್ರಾಬ್ಲಮ್ ಆದ್ರೆ ಇದಕ್ಕೆ EID ಸಕ್ಕರೆ ಕಾರ್ಖಾನೆ ಇದಕ್ಕೆ ಜವಾಬ್ದಾರ ಆಗ್ತದೆ ಅಂತ ಹೇಳಿ, ಹಾಗೂ ಮತ್ತು ಈ ಅರಣ್ಯ ಇಲಾಖೆಯವರು ಕೂಡ ಈ ಒಂದು ನಮ್ಮ ರೈತರಿಗೆ ಸ್ಪಂದಿಸಿ ಅವ್ರಿಗೆ ಎಲ್ಲಿ ನುಕ್ಸಾನ್ ಆಗೈತಿ ಅವ್ರಿಗೆ ಪರಿಹಾರವನ್ನು ನೀಡಬೇಕಂತೇಳಿ ಈ ಮೂಲಕ ಎಲ್ಲರಲ್ಲಿ ನಾನು ಒತ್ತಾಯ ಮಾಡ್ತೇನೆ. ಜೈ ಹಿಂದ್.